ಭಾರತ ಒಂದು ಸುಂದರವಾದ ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆ ಎಂದು ತೊಡೆತಟ್ಟಿ ಹೇಳುವ ಮೂಲಕ ಪ್ರಪಂಚಕ್ಕೆ ಮಾದರಿಯಾಗಬಲ್ಲ ದೇಶ. ವೇಗವಾಗಿ ಪ್ರಗತಿ ಹೊಂದುತ್ತಿರುವ ಭಾರತ ಮಾತೆಗೆ ಬಾಹ್ಯ ಸಮಸ್ಯೆಯ ಜೊತೆಗೆ ಆಂತರಿಕ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಲೇ ಇವೆ. ಭಾರತಾಂಬೆಯ ಹೆಸರಿನಲ್ಲಿ ಬಾಹ್ಯ ಭದ್ರತೆ ಒದಗಿಸಿ ಇತ್ತೀಚೆಗೆ ನಡೆದ ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣವನ್ನು ಹೊಂದಿದ ವೀರ ಯೋಧರಿಗೆ ನಮ್ಮ ಮನದಾಳದ ನಮನಗಳು. ಆಂತರಿಕವಾಗಿ ಆಹಾರ ಭದ್ರತೆಯನ್ನು ಒದಗಿಸಿ ಎಲ್ಲರ ಹಸಿವನ್ನು ನೀಗಿಸುವ ಅನ್ನದಾತರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಕೃಷಿ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಮನಪೂರ್ವಕ ಸಲಾಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅನ್ನದಾತ ಸುಖಿನೋ ಭವತು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ರಾವೆ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಸುಂದರವಾದ ಕನಸಿಗೆ ಬಣ್ಣವನ್ನು ಹಚ್ಚುವ ಕುಂಚ ರಾವೆ. 3 ವರ್ಷದ ಸೈದ್ಧಾಂತಿಕವನ್ನು 3 ತಿಂಗಳುಗಳ ಪ್ರಾಯೋಗಿಕದೊಂದಿಗೆ ಸಮೀಕರಿಸುವ ದೃಶ್ಯಾವಳಿ ರಾವೆ. ಅನ್ನದಾತನ ಬೆವರಿನ ಪ್ರತಿ ಹನಿಯ ಬೆಲೆಯನ್ನು ತಿಳಿಯುವ ಅನುಭವಗಳ ಜಾಲತಾಣ ರಾವೆ. ಅಂತಿಮ ವರ್ಷದ ಮೊದಲನೇ ಸೆಮಿಸ್ಟರ್ನ ಅಮೂಲ್ಯವಾದ 3 ತಿಂಗಳುಗಳ ರೈತರ ಒಡನಾಟದೊಂದಿಗೆ ಕೃಷಿಯ ಚಟುವಟಿಕೆಯನ್ನು ಕುಲಂಕುಷವಾಗಿ ಅರಿತುಕೊಳ್ಳುವ ಈ ಅಭ್ಯಾಸಕ್ಕೆ ಕೃಷಿ ವಿಶ್ವವಿದ್ಯಾನಿಲಯಗಳು ಇಟ್ಟಿರುವ ಹೆಸರೇ ರಾವೆ. ಜಿಕೆವಿಕೆ ಎಂಬ ಸ್ವರ್ಗವನ್ನು ಬಿಟ್ಟು ಸ್ವರ್ಗವನ್ನೇ ನಾಚಿಸುವ ಪರಿಚಯವಿಲ್ಲದ ಯಾವುದೋ ಹಳ್ಳಿಗಳತ್ತ ನಮ್ಮ ರಾವೆ ಪಯಣವನ್ನು ಸಾಗಿಸಲು ಅವಕಾಶ ಮಾಡಿಕೊಟ್ಟ ಉಪಕುಲಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಗಣೇಶ್ ಮೂರ್ತಿಯವರಿಗೆ ಧನ್ಯವಾದಗಳು. ಭಾರತದ ಆಂತರಿಕ ಶಕ್ತಿಯೆಂದೇ ಬಿಂಬಿತವಾಗಿರುವ ಯೋಗ ದಿನವನ್ನು ಜೂನ್ 21ರಂದು ಪ್ರಾಯೋಗಿಕವಾಗಿ ಆಚರಿಸಿ ಅದರ ಮಹತ್ವವನ್ನು ತಿಳಿಸಿಕೊಟ್ಟೆವು. ಶಿಬಿರದ ಪಯಣಕ್ಕೆ ನಿಜವಾದ ನಾಂದಿಯನ್ನು ಹಾಡುವ ಮೊದಲು 4 ದಿವಸಗಳ ಕಾಲ ಹಳ್ಳಿಯಲ್ಲಿರುವ ಪ್ರಮುಖ ಬೆಳೆಗಳಾದ ರಾಗಿ, ರೇಷ್ಮೆ, ಟೊಮ್ಯಾಟೊ, ಹೂಕೋಸುಗಳಲ್ಲಿರುವ ಕೀಟ ಮತ್ತು ರೋಗ ಸಮಸ್ಯೆ, ಬೆಳೆ ಪದ್ಧತಿ, ಬೆಳೆಯುವ ವೆಚ್ಚ ಮುಂತಾದ ವಿಷಯಗಳನ್ನು ಕಲೆ ಹಾಕಿ ಚರ್ಚಿಸಿದೆವು. ನಮ್ಮ ಬಗ್ಗೆ ಹಾಗೂ ನಮ್ಮ ಶಿಬಿರದ ಉದ್ದೇಶಗಳನ್ನು ಕುರಿತು ರೈತರು ಮತ್ತು ಗ್ರಾಮಸ್ಥರ ಜೊತೆ ಬಾಂಧವ್ಯದ ಕೊಂಡಿಯನ್ನು ಬೆಸೆಯಲು ಗ್ರಾಮದಲ್ಲಿ ಮೊದಲನೆಯದಾಗಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡೆವು. ಪ್ರತಿ ಕಾರ್ಯಕ್ರಮಕ್ಕೂ ಪ್ರಾಸ್ತಾವಿಕವಾಗಿ ಚಾಲನೆ ನೀಡುವಂತೆ ನಮ್ಮ ರಾವೆ ಕಾರ್ಯಕ್ರಮಕ್ಕೂ ಕಾಚಮಾಚನಹಳ್ಳಿಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಕೃಷಿ ಸಚಿವರಾದ ಮಾನ್ಯ ಶಿವಶಂಕರ್ ರೆಡ್ಡಿಯವರ ಸಮ್ಮುಖದಲ್ಲಿ ನಡೆಸಲಾಯಿತು. ನಮ್ಮ ತಂಡದಿಂದ ಬೀಜಾಂಕುರಣ ಪರೀಕ್ಷೆ, ನೀರಿನ ಉತ್ಪಾದಕತೆ ಮತ್ತು ಸಂರಕ್ಷಣೆ, ಬೀಜೋಪಚಾರ ಹಾಗೂ ಹೈಡ್ರೋಫೋನಿಕ್ಸ್ ಮಾದರಿಯನ್ನು ಪ್ರದರ್ಶಿಸಲಾಯಿತು. ಸಕಲ ಜೀವರಾಶಿಗೂ ಜೀವನಾಧಾರವಾಗಿರುವ ಮಣ್ಣಿನ ಪೋಷಕಾಂಶಗಳ ಪರೀಕ್ಷೆ ಮಾಡಿಸಲು ಎಲ್ಲ ಶಿಬಿರಾರ್ಥಿಗಳು ತಮ್ಮ ತಮ್ಮ ಸಂಪರ್ಕ ರೈತರ ಜಮೀನಿನಿಂದ ಮಣ್ಣಿನ ಮಾದರಿಯನ್ನು ತಂದು ಸಂಚಾರಿ ಮಣ್ಣು ಪರೀಕ್ಷೆ ಪ್ರಯೋಗಾಲಯದಿಂದ ಮಣ್ಣು ಪರೀಕ್ಷೆ ಮಾಡಿಸಿ ಫಲಿತಾಂಶವನ್ನು ನೀಡಲಾಯಿತು. ಹಳ್ಳಿಯಲ್ಲಿ ವಿವಿಧ ಬೆಳೆಗಳ ವೈವಿಧ್ಯತೆಯನ್ನು ತಿಳಿಸಲು ಬೆಳೆ ಪ್ರಾತ್ಯಕ್ಷತೆಯಲ್ಲಿ ಸಿರಿಧಾನ್ಯಗಳು, ಏರೋಬಿಕ್ ರೈಸ್, ಹೆಬ್ಬಾಳವರೆ 4, ಮೇವಿನ ತಳಿಗಳಾದ ಕೋತ್ರಿ ಮತ್ತು ಕೋಫೈ ಹಾಗೂ ಇನ್ನೂ ಅನೇಕ ತಳಿಗಳನ್ನು ಪ್ರಾಯೋಗಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆದು ತೋರಿಸಿದೆವು. ತಾಜಾ ಹಾಗೂ ಕೆಮಿಕಲ್ ಮುಕ್ತ ತರಕಾರಿಗಳನ್ನು ಪಡೆಯಲು ನಮ್ಮ ಹಳ್ಳಿಗಳ ಗ್ರಾಮಸ್ಥರ ಮನೆಯ ಆವರಣದಲ್ಲಿ ವಿಶ್ವವಿದ್ಯಾನಿಲಯದ ಸುಧಾರಿತ ತರಕಾರಿ ತಳಿಗಳಿಂದ ಕೈತೋಟ ನಿರ್ಮಿಸಿದೆವು. ರೈತರಿಗೆ ತಾಂತ್ರಿಕ ಮಾಹಿತಿಗಳನ್ನು ನೀಡುವ ಸಲುವಾಗಿ ಸರದಿಯ ಮೇರೆಗೆ 2 ವಿದ್ಯಾರ್ಥಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ರೈತರ ಸಮಸ್ಯೆಗಳಿಗೆ ಸೂಕ್ತ ಸಲಹೆ ನೀಡುವುದಲ್ಲದೆ ರೈತ ಸಂಪರ್ಕ ಕೇಂದ್ರದ ಆಶ್ರಯದೊಂದಿಗೆ ಹೋಬಳಿ ಮಟ್ಟದಲ್ಲಿ ಕೃಷಿ ಅಭಿಯಾನದಲ್ಲಿ ಪಾಲ್ಗೊಂಡೆವು. ಹೈನುಗಾರಿಕೆ ಆದಾಯದ 2ನೇ ಮೂಲವಾಗಿದ್ದು ಹಾಲು ಉತ್ಪಾದನೆ ಮತ್ತು ಕೊಬ್ಬಿನ ಅಂಶ ಹೆಚ್ಚಿಸಲು ಪದ್ಧತಿ ಪ್ರಾತ್ಯಕ್ಷಿತೆಯ ಮೂಲಕ ಅಜೋಲಾ ಬೆಳೆಯಲು ರೈತರನ್ನು ಉತ್ತೇಜಿಸಲಾಯಿತು. ಕಸದಿಂದ ರಸ ಎನ್ನುವಂತೆ ಮನೆ ಮತ್ತು ತೋಟದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳಿಂದ ಫಲವತ್ತತೆಯಾದ ಗೊಬ್ಬರವನ್ನು ಮಾಡುವ ವಿಧಾನ ಮತ್ತು ರೈತನ ಮಿತ್ರ ಎಂದು ಹೆಸರುವಾಸಿಯಾಗಿ ಪ್ರಸ್ತುತ ಅಳಿವಿನ ಅಂಚಿನಲ್ಲಿರುವ ಎರೆಹುಳುಗಳ ಸಂತತಿಯನ್ನು ಉಳಿಸಿಕೊಳ್ಳಲು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಎರೆಹುಳು ಗೊಬ್ಬರವನ್ನು ಫಲಿತಾಂಶ ಪ್ರಾತ್ಯಕ್ಷತೆಯ ಮೂಲಕ ತಿಳಿಸಿದೆವು. ನೋಡಿ ಕಲಿಯುವುದು ಒಂದೆಡೆಯಾದರೆ ಮಾಡಿ ಕಲಿಯುವುದು ಮತ್ತೊಂದೆಡೆ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಶಿಬಿರದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸಬಲೀಕರಣದ ಉದ್ದೇಶದಿಂದ ಅಣಬೆ ಬೇಸಾಯದ ಕ್ರಮಗಳನ್ನು ಪದ್ಧತಿ ಪ್ರಾತ್ಯಕ್ಷತೆಯ ಮೂಲಕ ಮೊದಲು ಭತ್ತದ ಹುಲ್ಲನ್ನು ಬೇಯಿಸಿ ಹದಗೊಳಿಸಿ ಸೂಕ್ತವಾದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತುಂಬಿಸಿ ಅಣಬೆ ಬೀಜವನ್ನು ಹಾಕಿದ 21 ದಿನಗಳ ನಂತರ ಪೂರ್ಣ ಪ್ರಮಾಣದ ಅಣಬೆ ದೊರೆಯುತ್ತದೆ. ರೈತರಿಗೆ ತಲೆನೋವಾಗಿ ಕಾಡುತ್ತಿದ್ದ ಕೀಟಬಾಧೆ, ರೋಗಬಾಧೆ ಹಾಗೂ ಇನ್ನಿತರ ಕೃಷಿ ಸಂಬಂಧಿತ ಸಮಸ್ಯೆಗಳನ್ನು
ವಿದ್ಯಾರ್ಥಿಗಳು ಖುದ್ದಾಗಿ ರೈತರ ತಾಕುಗಳಿಗೆ ಹೋಗಿ ತಮ್ಮ ಕಲಿಕೆಯ ಅನುಭವದಿಂದ ಸೂಕ್ತ ಸಲಹೆಯನ್ನು ನೀಡುತ್ತಿದ್ದರು. ಕೆಲವು ವಿಭಿನ್ನ ಸಮಸ್ಯೆಗಳನ್ನು ನೇರವಾಗಿ ವಿಜ್ಞಾನಿಗಳ ಗಮನಕ್ಕೆ ತಂದು ನಿವಾರಿಸುತ್ತಿದ್ದರು. ಈ ಪ್ರಕ್ರಿಯೆಯಲ್ಲಿ ರೈತರಿಗೆ ತಿಳಿಸಿದ್ದಕ್ಕಿಂತ ಅವರಿಂದ ಕಲಿತದ್ದೇ ಹೆಚ್ಚು. ಸಮಗ್ರ ಕೃಷಿಯ ಒಂದು ಭಾಗ ಹಾಗೂ ರೈತರ ಹೆಚ್ಚುವರಿ ಆದಾಯದ ಮೂಲ ಜೇನು ಕೃಷಿ. ಜೇನುಗೂಡಿನ ಸಂತತಿಯನ್ನು ಹೆಚ್ಚಿಸಲು ಗ್ರಾಮಸ್ಥರ ಜೊತೆಗೂಡಿ ಪ್ರಾಧ್ಯಾಪಕರ ಸಮ್ಮುಖದಲ್ಲಿಯೇ ಕೋಲು ಜೇನಿನ ಕೊಯ್ಲು ಮಾಡುವುದನ್ನು ತೋರಿಸಿಕೊಟ್ಟೆವು. ಈಗಾಗಲೇ ಜೇನು ಸಾಕಾಣಿಕೆ ಮಾಡುತ್ತಿರುವ ರೈತರ ಮನೆಗೆ ಹೋಗಿ ಹೈವಿಂಗ್ ಬಾಕ್ಸ್ಗಳಿಗೆ ಕೂಮ್ ಫೌಂಡೇಶನ್ ಶೀಟ್ ಹಾಕುವ ವಿಧಾನವನ್ನು ತಿಳಿಸಿಕೊಟ್ಟೆವು. ಕೋಲಾರ ಎಂದರೆ ನೆನಪಾಗುವುದು ಮಿಲ್ಕ್ ಮತ್ತು ಸಿಲ್ಕ್. ದೇಶದ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಹೈನುಗಾರಿಕೆಯ ಪಾತ್ರ ಪ್ರಮುಖವಾದದ್ದು. ಜಾನುವಾರುಗಳನ್ನು ಅನಾರೋಗ್ಯ ಮುಕ್ತಗೊಳಿಸಲು ಖ್ಯಾತ ಪ್ರಸೂತಿ ತಜ್ಞರಾದ ಡಾಕ್ಟರ್ ಹೊನ್ನಪ್ಪರವರ ಉಪಸ್ಥಿತಿಯಲ್ಲಿ ಗರ್ಭ ಪರೀಕ್ಷೆ, ಜಂತು ನಿವಾರಕ ಲಸಿಕೆ, ಸಮತೋಲನದ ಆಹಾರದ ಬಗ್ಗೆ ಮಾಹಿತಿ ನೀಡಲಾಯಿತು. ಟೋಕನ್ ವ್ಯವಸ್ಥೆಯ ಮೂಲಕ ಉಚಿತ ತಪಾಸಣೆ ಹಾಗೂ ಟ್ಯಾಗಿಂಗ್ ವ್ಯವಸ್ಥೆ ಮಾಡಲಾಯಿತು. ಅತ್ಯಂತ ವೇಗವಾಗಿ ಚಲಿಸುತ್ತಿರುವ ಆಧುನಿಕ ಜಗತ್ತಿನಲ್ಲಿ ತಾಂತ್ರಿಕತೆಯಿಂದ ಹಿಂದುಳಿದಿರುವ ರೈತರನ್ನು ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆಗೆ ಒಳಪಡಿಸಲು ನಮ್ಮ ಕೃಷಿ ಮಾರುಕಟ್ಟೆ ವಿಭಾಗ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದಿಂದ ಆನ್ಲೈನ್ ಮಾರ್ಕೆಟಿಂಗ್ ಕಾರ್ಯಕ್ರಮದಲ್ಲಿ ಕಿಸಾನ್ ಕಾಲ್ ಸೆಂಟರ್, ಎಪಿಎಂಸಿ ವಹಿವಾಟು ಹಾಗೂ ಹವಾಮಾನ ವೈಪರೀತ್ಯ ಕುರಿತು ಅರಿವನ್ನು ಮೂಡಿಸಿ 100ಕ್ಕೂ ಹೆಚ್ಚು ರೈತರನ್ನು ಕೃಷಿ ಮಾರಾಟ ವಾಹಿನಿಯಲ್ಲಿ ನೋಂದಣಿಸಲಾಯಿತು. ರಾವೆ ಶಿಬಿರದ ಪ್ರಮುಖ ಕಾರ್ಯಕ್ರಮಗಳ ವರದಿಯನ್ನು ನಮ್ಮ ಜಿಲ್ಲೆಯ ಜನರಲ್ಲಿ ಮನದಟ್ಟು ಮಾಡಲು ರಾವೆ ಪ್ರಗತಿಪರವೇ ಎಂಬ ಶೀರ್ಷಿಕೆಯಡಿ ನ್ಯೂಸ್ ಲೆಟರ್ ಬಿಡುಗಡೆಗೊಳಿಸಲಾಯಿತು. ಪತ್ರಿಕೆಯಲ್ಲಿ ಪ್ರಮುಖ ವಿಷಯಗಳಾದ ಮಣ್ಣು ಮಾದರಿ, ಪೋಷಕಾಂಶ, ವನ ಮಹೋತ್ಸವ, ಸ್ವಚ್ಛ ಭಾರತ ಆಂದೋಲನ್, ಬರಡು ತಪಾಸಣೆ ಬಗ್ಗೆ ಮಾಹಿತಿ ಪ್ರಕಟಿಸಲಾಯಿತು. ಕಾಚಿಕಲ್ ಹಳ್ಳಿ ಪ್ರಗತಿಪರ ರೈತರು ಮತ್ತು ಕೃಷಿ ಮಾಡಿ ಖುಷಿ ಪಡಿ ಎನ್ನುವ ಶೀರ್ಷಿಕೆಯಡಿ ವಾಟ್ಸಪ್ ಮೂಲಕ ಸಂದೇಶವನ್ನು ರವಾನಿಸಲಾಗುತ್ತಿತ್ತು. ಪರಿಸರದ ಮಹತ್ವವನ್ನು ಸಾರಲು ನಮ್ಮ ಹಳ್ಳಿಗಳ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯವರೊಂದಿಗೆ ಸೇರಿ ರಕ್ತಚಂದನ, ತೇಗ, ಹೆಬ್ಬೇವು ಇನ್ನು ಮುಂತಾದ ಗಿಡಗಳನ್ನು ನೆಟ್ಟು ಸುಮಾರು 500 ಸಸಿಗಳನ್ನು ರೈತರಿಗೆ ಉಚಿತವಾಗಿ ನೀಡಲಾಯಿತು. ನಂತರ ಶಾಲಾ ಮಕ್ಕಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ಲಾಸ್ಟಿಕ್ ನಿರ್ಮೂಲನೆ, ಪರಿಸರ ಸಂರಕ್ಷಣೆ, ಸ್ವಚ್ಛತೆಯ ಮಹತ್ವ, ಪಾರ್ಥೇನಿಯಂ ನಿರ್ಮೂಲನೆಯ ಬಗ್ಗೆ ಉತ್ಸಾಹದಿಂದ ಘೋಷಣೆಗಳನ್ನು ಕೂಗುತ್ತಾ ಜಾಗೃತಿಯನ್ನು ಮೂಡಿಸಿದೆವು. ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್ ಕೋಲಾರ ಇವರ ಆಶ್ರಯದೊಂದಿಗೆ 5 ಜನ ರೈತರ ಜಮೀನನ್ನು ಉತ್ಪಾದನಾ ಪ್ರಾತ್ಯಕ್ಷತೆಗೆ ಆಯ್ಕೆ ಮಾಡಿ ಬೀಜ, ಗೊಬ್ಬರ, ಕೀಟನಾಶಕ ಹಾಗೂ ಇನ್ನಿತರ ಪೋಷಕಾಂಶಗಳನ್ನು ರೈತರಿಗೆ ಉಚಿತವಾಗಿ ನೀಡುವುದಲ್ಲದೆ ಹಂತ ಹಂತವಾಗಿ ಹೋಲಿಸಿ ಬೆಳವಣಿಗೆ ಹಾಗೂ ಉತ್ಪಾದನೆ ಹೆಚ್ಚುತ್ತಿರುವುದನ್ನು ರೈತರಿಗೆ ಪ್ರಾತ್ಯಕ್ಷಿತೆ ಮೂಲಕ ಮನದಟ್ಟು ಮಾಡಲಾಯಿತು. ಯಾವುದೇ ಪ್ರಾತ್ಯಕ್ಷಿಕೆಯನ್ನು ಪ್ರಾಯೋಗಿಕವಾಗಿ ಮಾಡುವ ಮುನ್ನ ಸೈದ್ಧಾಂತಿಕವಾಗಿ ರೈತರ ಸಭೆಯಲ್ಲಿ ಚರ್ಚಿಸುತ್ತಿದ್ದೆವು. ಅವುಗಳಲ್ಲಿ ಪ್ರಮುಖವಾಗಿ ಸುಧಾರಿತ ತಳಿಗಳು, ಬೀಜೋಪಚಾರ, ಬೀಜ ಅಂಕುರಣ ಪರೀಕ್ಷೆ, ಬೀಜ ಬಿತ್ತುವ ವಿಧಾನ, ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ, ನೀರಿನ ಸಮರ್ಥ ಬಳಕೆ, ಬೆಳೆ ವಿಮೆ, ಸಮಗ್ರ ಕೃಷಿ ಪದ್ಧತಿ, ರಾಸಾಯನಿಕೆಯ ಸದ್ಬಳಕೆಯ ಕ್ರಮ, ಸಾವಯವ ಕೃಷಿ, ಮಳೆ ನೀರಿನ ಕೊಯ್ಲು, ಶೂನ್ಯ ಶಕ್ತಿ ಶೀತಲ ಘಟಕ, ಅಂತರ್ಜಲ ಮರುಪೂರಣೆ ಇನ್ನು ಹಲವಾರು ವಿಷಯಗಳನ್ನು ಸಂಬಂಧಿತ ವಿಷಯ ತಜ್ಞರು ರೈತರಿಗೆ ವಿವರಿಸುತ್ತಿದ್ದರು. ಚಿಂತಾಮಣಿಯಿಂದ ಆಗಮಿಸಿದ ತಜ್ಞರು ಹೊಂಗೆಮರ, ಸೀಮರೂಪ, ಜಟ್ರೋಪದಿಂದ ಜೈವಿಕ ಇಂಧನದ ತಯಾರಿಕೆ, ಅದರ ಮಹತ್ವ, ಬೇಡಿಕೆಯ ಬಗ್ಗೆ ವಿವರಣೆ ನೀಡಿ ಗ್ರಾಮಸ್ಥರ ಗಮನವನ್ನು ಸೆಳೆದು ಅವರನ್ನು ಉತ್ಸುಕತೆಯಿಂದ ಪಾಲ್ಗೊಳ್ಳುವಂತೆ ಮಾಡಿದರು. ಹೆಬ್ಬಾಳ ಬೇಕರಿ ತರಬೇತಿ ಕೇಂದ್ರದಿಂದ ರುಚಿಕರ ತಿಂಡಿಗಳಾದ ಬಿಸ್ಕೆಟ್, ಕೇಕ್ ಹಾಗೂ ಇನ್ನಿತರ ಬೇಕರಿ ಪದಾರ್ಥಗಳ ತರಬೇತಿಯನ್ನು ನೀಡಲಾಯಿತು. ಇದರ ಜೊತೆಗೆ ಆಹಾರ ಮತ್ತು ಸಂಸ್ಕರಣಾ ವಿಭಾಗದಿಂದ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸುವ ವಿಧಾನವನ್ನು ವಿವರಿಸಲಾಯಿತು. ರಾಗಿಯಿಂದ ರಾಗಿ ಪಕೋಡ, ದೋಸೆ, ಮಾಲ್ಟ್ ಮತ್ತು ಟೊಮ್ಯಾಟೊಯಿಂದ ಜ್ಯೂಸ್, ಕೆಚಪ್ ಹಾಗೂ ಸಾಸ್ ಮಾಡುವ ತರಬೇತಿ ನೀಡಲಾಯಿತು. ಅದೇಗೋ 3 ತಿಂಗಳು ಕಳೆದೋಗಿ ಕೃಷಿ ವಸ್ತು ಪ್ರದರ್ಶನಕ್ಕೆ ನಾಂದಿ ಹಾಡುವ ಸಮಯ ಬಂದೇ ಬಿಟ್ಟಿತು. ನಾವು ಮಾಡಿದ ಎಲ್ಲ ಕೆಲಸವನ್ನು ಒಟ್ಟುಗೂಡಿಸಿ ಎಲ್ಲ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಪ್ರದರ್ಶಿಸುವ ಸಮಯ. ಗ್ರಾಮಸ್ಥರನ್ನು ಸ್ವಾಗತಿಸಲೆಂದೇ ರಂಗೋಲಿಯಿಂದ ನೆಲೆಸರಿ ಎಂದು ಮತ್ತು ಭಿತ್ತಿಪತ್ರಗಳು ಸ್ವಾಗತವೆಂದು ಕೈ ಬೀಸಿ ಕರೆದಂತಿತ್ತು.
ರೈತರಿಗೆ ತಮ್ಮ ದೈನಂದಿನ ಕೆಲಸಕ್ಕೆ ವಿರಾಮ ನೀಡಿ ವಿಶ್ರಾಮ ಕೊಡಲು ಗೊಬ್ಬರ ಮೂಟೆ ಹೊರೆಯುವ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಆಗಮಿಸಿದ ಗಣ್ಯರಿಗೆ ವೇದಿಕೆ ಪರಿಚಯಿಸುವ ಮುಂಚೆ ಆಧುನಿಕ ತಂತ್ರಜ್ಞಾನದ ನಾದವನ್ನೇ ನಾಚಿಸುವ ಡೊಳ್ಳು ನಾದದ ಮೂಲಕ ರಾವೆಯ ಸುಂದರವಾದ ಜಗತ್ತಿನ ಪ್ರತಿಬಿಂಬವಾಗಿರುವ ಬೆಳೆ ಪ್ರಾತ್ಯಕ್ಷಿತೆಯನ್ನು ಪರಿಚಯಿಸಿ ಪ್ರತಿ ಬೆಳೆಯನ್ನು ಬೆಳೆಯುವ ವಿಧಾನ ಮತ್ತು ಮಹತ್ವವನ್ನು ವಿವರಿಸಿದೆವು. ನಂತರ ಗಣ್ಯರಿಂದ ಅಧಿಕೃತವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಗಿ ಪೂಜೆ ಮತ್ತು ನೇಗಿಲ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಸಲ್ಲಿಸಿದೆವು. ಹಾಗೂ ಆಗಳಿಗೆ ನಾವು ಮಾಡಿದ ಎಲ್ಲ ಕಾರ್ಯಗಳ ಪ್ರತಿಫಲದ ಪ್ರಶಂಸೆಯನ್ನು ನೀಡಿ ರೈತರನ್ನು ಪ್ರೋತ್ಸಾಹಿಸಿ ಕೃಷಿಯ ಆರ್ಥಿಕತೆಯ ಬಗ್ಗೆ ಧನ್ಪಾಲ್ರವರು ಮಾಹಿತಿ ನೀಡಿದರು. ನಾವೇನಾದ್ರು ಬಿಟ್ಟು ಹೋಗ್ತೀವಿ ಅಂತಂದ್ರೆ ನಮ್ಮ ತಾಯಿಯನ್ನ ಬಂಜರು ಮಾಡಬೇಡಿ, ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಯನ್ನು ಮುಂದೆ ಕೊಡಿ. ನಾವು ಏನೇ ಊಟ ಮಾಡಬೇಕಾದ್ರೂ ಆಹಾರ ಮುಖ್ಯ, ನಾವು ಎಷ್ಟೇ ಹಣ ಸಂಪಾದನೆ ಮಾಡಬಹುದು. ಕೋಲಾರದ ನೈಸರ್ಗಿಕ ಸಂಪತ್ತನ್ನು ಎಲ್ಲರ ಮನಮುಟ್ಟುವಂತೆ ಜಾನಪದ ವಾಣಿಯಲ್ಲಿ ಶಾಲಾ ಮಕ್ಕಳ ಕೋಲಾಟದ ಹೆಜ್ಜೆಗಳ ಜೊತೆಗೆ ಗೆಜ್ಜೆಗಳು ಮಾತನಾಡಿದರು. ನಮ್ಮ ಕಾರ್ಯಗಳ ಪ್ರತಿರೂಪವನ್ನು ಪ್ರಜ್ವಲಿಸುತ್ತಿರುವ ಮಳಿಗೆಗಳನ್ನು ಕ್ರಮವಾಗಿ ವಿವರಿಸಲಾಯಿತು. ರೈತರ ಆದಾಯ ದ್ವಿಗುಣಗೊಳಿಸಲು ಮತ್ತು ಸಮಸ್ಯೆಗೆ ಪರಿಹಾರ ನೀಡಲು ಸಮಗ್ರ ಕೃಷಿ ಪದ್ಧತಿ ಮಾಹಿತಿಯನ್ನು ನೀಡಲಾಯಿತು. ರೇಷ್ಮೆ ಕೃಷಿ ಮತ್ತು ರೇಷ್ಮೆ ಹುಳಿ ಸಾಕಾಣಿಕೆಯನ್ನು ಹಂತ ಹಂತವಾಗಿ ಪ್ರದರ್ಶಿಸಲಾಯಿತು. ಪ್ರಮುಖ ಬೆಳೆಗಳಿಗೆ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಮಾಹಿತಿ ಕೂಡ ನೀಡಲಾಯಿತು. ಸಮಗ್ರ ಪೋಷಕಾಂಶಗಳ ಮಹತ್ವ ಮತ್ತು ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡಲಾಯಿತು. ಪ್ರಮುಖ ಬೆಳೆಗಳಾದ ಟೊಮೆಟೊ ಮತ್ತು ಅನೇಕ ಬೆಳೆಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಹಿವಾಟು ಮಾಡುವ ಕ್ರಮವನ್ನು ವಿವರಿಸಲಾಯಿತು. ರೈತ ದೇಶದ ಬೆನ್ನೆಲುಬು. ರೈತನ ಬೆನ್ನೆಲುಬಾದಂತಹ ರೈತ ಸಂಜೀವಿನಿ, ಬೆಳೆ ವಿಮೆ ಹಾಗೂ ಕಿಸಾನ್ ಕಾಲ್ ಸೆಂಟರ್ ಬಗ್ಗೆ ಮಾಹಿತಿ ನೀಡಲಾಯಿತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಬೀಜೋಪಚಾರ ಮತ್ತು ಬೀಜಾಂಕುರಣ ಪರೀಕ್ಷೆಯ ಮಹತ್ವವನ್ನು ವಿವರಿಸಿದೆವು. ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಯಾಗಿ, ರೈತರಲ್ಲಿ ರೈತನಾಗಿ, ಶಿಕ್ಷಕರಲ್ಲಿ ಶಿಕ್ಷಕನಾಗಿ, ಕೊನೆಗೆ ಎಲ್ಲರ ಗುರುವಾದಂತಹ ಡಾಕ್ಟರ್ ಗಣೇಶ್ ಮೂರ್ತಿಯವರನ್ನು ಸನ್ಮಾನಿಸಲಾಯಿತು. ದಿನಗಳು ಕಳೆದಂತೆ ನಾವು ಸಹ ಹಳ್ಳಿಯ ಮನೆ ಮಕ್ಕಳೇ ಎಂದೆನಿಸತೊಡಗಿತು. ಊರಿನ ಮಕ್ಕಳನ್ನು ನಮ್ಮ ಆಟ ಪಾಠಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ರಸಪ್ರಶ್ನೆ, ಮ್ಯೂಸಿಕಲ್ ಚೇರ್, ಚಿತ್ರಕಲಾ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ರಾಗಿ ಟೊಮೆಟೊಗಳನ್ನು ಉಪಯೋಗಿಸಿ ಮೌಲ್ಯವರ್ಧಿತ ಆಹಾರ ತಯಾರಿಕಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಮನೋರಂಜಿಸಿದೆವು. ತುಂಬಲಾರದ ಅವರ ಋಣವನ್ನು ಸ್ವಲ್ಪ ಮಟ್ಟಿಗಾದರೂ ಸಣ್ಣ ಉಡುಗೊರೆಗಳನ್ನು ಕೊಡುವ ಮೂಲಕ ಬಾಂಧವ್ಯವನ್ನು ಇನ್ನಷ್ಟು ಸದೃಢಗೊಳಿಸಿದೆವು. ನಾವೆ ಎಂಬ ನೆನಪಿನ ನಾವೆ ಹಾಗೋ ಹೀಗೋ ಸುಳಿಗಾಳಿಗೆ ಸಿಕ್ಕು ಕೊನೆಯತ್ತ ದಡ ಸೇರಿಯೇ ಬಿಟ್ಟಿತು. ಸಾಗಿ ಬರುವ ಹಾದಿಯಲ್ಲಿ ಸಣ್ಣ ಪುಟ್ಟ ಅಲೆಗಳಿದ್ದರೂ ಕೂಡ ಹಿಂದೊಮ್ಮೆ ತಿರುಗಿ ನೋಡಿದಾಗ ಕಂಡದ್ದು ನಾವು ಬಿತ್ತಿದ ಬೆಳೆಯಲ್ಲಿ ತಲೆದೂಗುತ್ತಿದ್ದ ತೆನೆಗಳು, ರೈತರೊಡನೆ ಬಾಂಧವ್ಯದ ಬೆಸುಗೆ, ಹಕ್ಕಿಗಳ ಚಿಲಿಪಿಲಿಯಂತೆ ಪುಟಾಣಿಗಳ ಕಲರವ, ಸ್ನೇಹಿತರ ಸ್ನೇಹ ಕಾರಂಜಿಯ ಚಿಲುಮೆ, ಹನಿಗಣ್ಣಿನಿಂದ ಕೂಡಿದ ಕಣ್ಣುಗಳು. ಆದರೂ ನಮ್ಮನ್ನು ನೋಡಿ ನಗುತ್ತಿದ್ದವು GKVK ಎಂದು ಬರೆದಿದ್ದ ಹಳದಿ ಬಣ್ಣದ ಚೆಂಡು ಹೂಗಳು. We miss all the fun, we miss all the joy, we miss you. We miss all the fun, we miss all the joy, we miss you.